ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಯಾವ್ದಂದ್ರೆ ಇನ್ವರ್ಸ್ ಪ್ರಾಪರ್ಟಿ. ಫಿಫ್ತ್ ಪ್ರಾಪರ್ಟಿ ಯಾವುದು? ಇನ್ವರ್ಸ್. ಇನ್ವರ್ಸ್ ಪ್ರಾಪರ್ಟಿಯಲ್ಲಿ ಅಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಹಾಗಾದ್ರೆ ಅಡಿಟಿವ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂದ್ರೆ ಏನ್ ಹೇಳ್ತೀನಿ ಕೇಳಿ. ಅಡಿಟಿವ್ ಇನ್ವರ್ಸ್ ಅಲ್ಲಿ ನಾವ್ ಏನ್ ತಗೋತೀವಂದ್ರೆ ಇಲ್ಲಿ ಎ ಅನ್ನೋದು ಒಂದು ರಿಯಲ್ ನಂಬರ್ ತಗೊಳ್ಳಿ. ಇನ್ವರ್ಸ್ ಅಂದ್ರೆ ಇಲ್ಲಿ ಒಂದ್ ನಂಬರ್ ತಗೋತೀರಲ್ಲ ಅದರದ ರೆಸಿಪ್ರೋಕಲ್ ಫಾರ್ಮ್ ನ ನೀವು ತಗೋಬೇಕು. ಮಲ್ಟಿಪ್ಲಿಕೇಶನ್ ಅಲ್ಲಿ ನೀವು ರೆಸಿಪ್ರೋಕಲ್ ಫಾರ್ಮ್ ನ ತಗೋತೀರಿ. ಎಡಿಟಿವ್ ಇನ್ವರ್ಸ್ ಒಳಗಡೆ ನೀವು ಏನ್ ಮಾಡ್ಬೇಕು, ಅದರ ಅಪೋಸಿಟ್ ನೇಚರ್ ಇರೋಂತ ನಂಬರ್ ತಗೋಬೇಕು. ಇಲ್ಲಿ ನೋಡಿ, ಒಂದ್ ನಂಬರ್ ತಗೊಂಡಿರ್ತೀರಿ. ಎಡಿಟಿವ್ ಇನ್ವರ್ಸ್ ಅಂದ್ರೆ ಒಂದ್ ನಂಬರ್ದು ಅದರದ್ದು ಅಪೋಸಿಟ್ ನೇಚರ್ ಅಲ್ಲಿರೋ ಅದೇ ನಂಬರ್ ಇರ್ಬೇಕು, ಬಟ್ ಅಪೋಸಿಟ್ ನೇಚರ್ ಅಲ್ಲಿ ಇರ್ಬೇಕು. ಆ ತರ ಇರೋಂತ ಪ್ರಾಪರ್ಟೀಸ್ಗೆ ನಾವ್ ಏನಂತೀವಿ? ಇನ್ವರ್ಸ್ ಪ್ರಾಪರ್ಟಿ. ಅದರಲ್ಲಿ ಎಡಿಟಿವ್ ಇನ್ವರ್ಸ್ ಅಪೋಸಿಟ್ ನೇಚರ್ ಅಲ್ಲಿನೇ ಇರಬೇಕು. ಅಂದ್ರೆ ಎ ಅನ್ನೋದು ಒಂದ್ ರಿಯಲ್ ನಂಬರ್. ಎಡಿಟಿವ್ ಇನ್ವರ್ಸ್ ಅಂದ್ರೆ ಎಗೆ ನೀವು ಇಂಥ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು, ಆದ್ರೆ ಅದರ ಸಮ್ ಏನಿರ್ಬೇಕು? 0 ಇರಬೇಕು. ದಿಸ್ ಇಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಅಂದ್ರೆ ಇಲ್ಲಿ ಎಂತ ವ್ಯಾಲ್ಯೂ ತಗೋಬೇಕು? ಮೈನಸ್ ಎ. ಮೈನಸ್ ಎ ತಗೊಂಡ್ರೆ ಏನಾಗ್ತೈತಿ? ಇದು ಮೈನಸ್ ಎ ತಗೊಂಡ್ರೆ 0 ಆಗ್ತೈತಿ. ಹೌದು, ಮೈನಸ್ ಎ. ಹಾಗಾದ್ರೆ ಇಲ್ಲಿ ಹೇಳಿ ಚಿಲ್ಡ್ರನ್ಸ್, ಎಡಿಟಿವ್ ಇನ್ವರ್ಸ್ ಅಂದ್ರೆ ಯಾವ್ದಾದ್ರೂ ನಂಬರ್ ತಗೊಳ್ಳಿ, ಎನಿ ನಂಬರ್. ಏನು, ಒಂದ್ ವೇಳೆ ಎ ತಗೊಂಡ್ರೆ ಅದರದ್ದು ಎಡಿಟಿವ್ ಇನ್ವರ್ಸ್ ಯಾವುದು? ಮೈನಸ್ ಎ ಈಸ್ ಎ. minus a is an additive inverse of a. This is belongs to a real number or any number. It note ಮಾಡ್ಕೊಳ್ಳಿ ಚಿಲ್ಡ್ರನ್ಸ್. ಏನು? ಎಡಿಟಿವ್ ಇನ್ವರ್ಸ್. ಎ ಅನ್ನೋದು ಒಂದು ರಿಯಲ್ ನಂಬರ್ ತಗೊಳ್ಳಿ. ಎಗೆ ನೀವು ಅದರದ ಅಪೋಸಿಟ್ ನೇಚರ್ ಅದೇ ವ್ಯಾಲ್ಯೂ ತಗೋಬೇಕು, ಬಟ್ ಇನ್ ಅಪೋಸಿಟ್ ನೇಚರ್. ಅಂದ್ರೆ ಅಪೋಸಿಟ್ ನೇಚರ್ ಅಲ್ಲಿ ತಗೋಬೇಕು. ಅಂದ್ರೆ ನೀವು ಅನ್ಕೊಳ್ಳಿ, ಈಗ ಹೀಗೆ ನಿಂತಿರ್ತೀರಾ ಅನ್ಕೊಳ್ಳಿ. ಅಂದ್ರೆ ನೀವು ಹೇಗೆ ಇದ್ದೀರಿ ಅದೇ ತರ ಇನ್ನೊಬ್ರಿಗೆ ತಗೋಬೇಕು, ಸೇಮ್ ಆಸ್ ಇಟ್ ಈಸ್ ನಿಮ್ ಹಾಗೆ. ಅಂದ್ರೆ ಅನ್ಕೊಳ್ಳಿ, ಇಲ್ಲಿ ಡೋರೆಮಾನ್ ನಿಂತಿದ್ದಾನೆ ಅಂದ್ರೆ ಮುಂದೆ ಇನ್ನೊಂದು ಡೋರೆಮಾನ್ ತಗೊಂಡಿರ್ತೀರಿ, ಇಬ್ರು ಸೇಮ್ ಇರ್ತಾರೆ. ಬಟ್ ನೀವು ಇಲ್ಲಿ ನಿಂತೀರಿ, ಅವ ನಿಮ್ ಫ್ರಂಟ್ ಅಲ್ಲಿ ನಿಂತಿರ್ತಾನೆ. ಅಂದ್ರೆ ಅಲ್ಲಿ ಅಪೋಸಿಟ್ ನೇಚರ್ ಆಯ್ತು ತಾನೆ. ಅಂದ್ರೆ ನಿಮ್ಗೆ ಅಪೋಸಿಟ್ ಅಲ್ಲಿ ಅವ ಇದ್ದಾನೆ. ಈ ತರ ಅಪೋಸಿಟ್ ನೇಚರ್ ಇರೋದು ನೀವು ಕನ್ಸಿಡರ್ ಮಾಡ್ಕೊಂಡ್ರೆ, ಆ ಅಪೋಸಿಟ್ ನೇಚರ್ ಏನ್ ತಗೊಂಡಿರ್ತೀರಿ ಅಲ್ಲ, ಅದೇ ಏನಾಗಿರ್ತೈತಿ? ಇಲ್ಲಿರೋ ವ್ಯಾಲ್ಯೂದ ಇಲ್ಲ ಇಲ್ಲಿರೋ ಮನುಷ್ಯಂದ ಏನಾಗಿರ್ತೈತಿ? ಎಡಿಟಿವ್ ಇನ್ವರ್ಸ್ ಆಗಿರ್ತೈತಿ. ಇನ್ವರ್ಸ್ ಅಂದ್ರನೆ ಅದನ್ನ ಅಪೋಸಿಟ್ ಫಾರ್ಮ್ ನ ತಗೋಬೇಕು. ಇನ್ವರ್ಸ್ ಇಲ್ಲಿ ಅಪೋಸಿಟ್ ಫಾರ್ಮ್ ನ ತಗೋತೀವಿ. ಅರ್ಥ ಆಯ್ತಾ? ಓಕೆ. ಆದ್ರೆ ಇಬ್ರಿಗೂ ಇವೆರಡು ನಂಬರ್ ಆಡ್ ಮಾಡಿದ್ಮೇಲೆ ನಿಮ್ಗೆ ಏನ್ ಬರ್ಬೇಕು? 0 ಬರ್ಬೇಕು. ಇದು ಎಡಿಟಿವ್ ಇನ್ವರ್ಸ್ ಆಯ್ತು. ಇದು ನೋಟ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಏನಂದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಎ ಏನಾಗಿರ್ಬೇಕು? ರಿಯಲ್ ನಂಬರ್ ಆಗಿರ್ಬೇಕು. ದೆನ್ ಎಗೆ ನೀವು ಇಂಥ ನಂಬರ್ ಮಲ್ಟಿಪ್ಲೈ ಮಾಡಬೇಕು. ಅದು ನಿಮ್ಗೆ ರಿಸಲ್ಟ್ ಅಲ್ಲಿ 1 ವ್ಯಾಲ್ಯೂ ಸಿಗ್ಬೇಕು. ಅಂದ್ರೆ 1 ಡಿವೈಡೆಡ್ ಬೈ ಎ. ಎಗೆ ನೀವು 1 ಡಿವೈಡೆಡ್ ಬೈ ಎ ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1 ಅಂತ ವ್ಯಾಲ್ಯೂ ಸಿಗತ್ತೆ. ಹೇಗೆ? ನೀವು ಕ್ಯಾನ್ಸಲೇಷನ್ ಮೆಥಡ್ ಅಲ್ಲಿ ಡಿವಿಷನ್ ಮಾಡುವಾಗ ಕ್ಯಾನ್ಸಲೇಷನ್ ಮಾಡೋದು ನಿಮ್ಗೆ ಗೊತ್ತಿರ್ತೈತಿ.
ಈ ತರ ಬಂದ್ರೆ ನೀವು ಅಲ್ಲಿ ಕ್ಯಾನ್ಸಲ್ ಮಾಡ್ತೀರಾ. ಇಲ್ಲಿ ಸೇಮ್ ವ್ಯಾಲ್ಯೂ ಡಿನಾಮಿನೇಟರ್ ಅಲ್ಲಿ, ಇಲ್ಲಿ ನ್ಯೂಮರೇಟರ್ ಅಲ್ಲಿ ಕೊಟ್ಟಿರೋ ಸೇಮ್ ವ್ಯಾಲ್ಯೂ ಡಿನಾಮಿನೇಟರ್ ಅಲ್ಲಿ ಇದ್ರೆ ನಾವು ಇದನ್ನ ಡಿವೈಡ್ ಮಾಡ್ತೀವಿ. ನ್ಯೂಮರೇಟರ್ ಡಿನಾಮಿನೇಟರ್ ನ ನಾವು ಡಿವೈಡ್ ಮಾಡ್ತೀವಿ. ನ್ಯೂಮರೇಟರ್ ನ ನಾವು ಏನು ಮಾಡೋದಿಕ್ಕೆ ಬರೋದಿಲ್ಲ. ಇಲ್ಲಿ ಮಲ್ಟಿಪ್ಲೈ ಬಿಟ್ರೆ ಡಿವೈಡ್ ಮಾಡೋದಿಕ್ಕೆ ಬರೋದಿಲ್ಲ. ಸೊ ಇದು 1 ವ್ಯಾಲ್ಯೂಗೆ ನೀವು a ಮಲ್ಟಿಪ್ಲೈ ಮಾಡಿದ್ರೆ ಅದೇನಾಗ್ತೈತಿ a. ಅಂದ್ರೆ 1 ಅನ್ನೋ ನಂಬರಿಗೆ ನೀವು ಏನೇ ಮಲ್ಟಿಪ್ಲೈ ಮಾಡಿದ್ರು ನೀವು ಏನ್ ನಂಬರ್ ಮಲ್ಟಿಪ್ಲೈ ಮಾಡಿರ್ತೀರಿ ತಾನೆ, ಅದೇ ನಂಬರ್ ಸಿಗ್ತೈತಿ. ಆ ನಂಬರ್ a ಆಯ್ತು. ಇದು 1 ಇಂಟು a. ಇಲ್ಲಿ a ಬೈ a ಅಂದ್ರೆ a ಡಿವೈಡೆಡ್ ಬೈ a ಅಂದ್ರೆ ಇಲ್ಲಿ 1 ಬೈ 1 ಅಂದ್ರೆ 2 ಬೈ 2 ಇದ್ ಹಾಗೆ ಅಂತ ಅನ್ಕೊಳ್ಳಿ. 2 ಡಿವೈಡೆಡ್ ಬೈ 2 ಇದ್ರೆ ಇದು 1 ಇದು 1 ಅಂತ ನೋಡಿ ನೀವು ಏನ್ ಮಾಡ್ತೀರಿ, ಡಿವೈಡ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಏನಂದ್ರೆ a 1/a. ಇದು ಕಟ್ ಆದ್ರೆ ಇಲ್ಲಿ ಏನ್ ಬರ್ತೈತಿ, ರಿಸಲ್ಟ್ 1 ಬಂತು. ಹಾಗಾದ್ರೆ ಇಲ್ಲಿ 2/2 ಕಟ್ ಆದ್ರೆ 1 ಬಂತು. ಸೊ ಸೇಮ್ ಇಲ್ಲಿ ಈ ತರ ಇದ್ರೆ 1 ಬರ್ತೈತಿ. ಇದು ಹೇಳೋದು ಯಾವ ಪ್ರಾಪರ್ಟಿ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್ ನನಗೆ ಇಲ್ಲಿ 1 ಡಿವೈಡೆಡ್ ಬೈ a ಈಸ್ ಏನಾಗಿರ್ಬೇಕು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ a that is belongs to r or any number. ರಿಯಲ್ ನಂಬರ್ ಅಲ್ಲ ತಗೊಳ್ಳಿ, ಇಲ್ಲ ಯಾವ್ದಾದ್ರೂ ನಂಬರ್ ತಗೊಳ್ಳಿ. ಏನು a ವ್ಯಾಲ್ಯೂಗೆ ನೀವು 1 ಬೈ a ಅದರ ರೆಸಿಪ್ರೋಕಲ್ ಫಾರ್ಮ್ ಅಂದ್ರೆ a ನ್ಯೂಮರೇಟರ್ ಅಲ್ಲಿ ಇದ್ರೆ 1 ಡಿವೈಡೆಡ್ ಬೈ ದ್ಯಾಟ್ ನಂಬರ್ ಡಿನಾಮಿನೇಟರ್ ಅಲ್ಲಿ ತಗೋಬೇಕು. ಈ ತರ ಇದ್ರೆ ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ a ಅಂತ ನಾನು ಕೊಟ್ಟೆ. ಈಗ ಅನ್ಕೊಳ್ಳಿ ಸಪೋಸ್ 2 ಅಂತ ಕೊಟ್ಟೆ. ನೀವು ಅದ್ರ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಹೇಳ್ಬೇಕಂದ್ರೆ ನೀವೇನ್ ಅನ್ಬೇಕು, 1/2 1 ಡಿವೈಡೆಡ್ ಬೈ 2 ಅಂತ ಹೇಳ್ಬೇಕು. ನೆಕ್ಸ್ಟ್ ಒಂದ್ ವೇಳೆ ನಾನು ನಿಮ್ಗೆ 1 ಡಿವೈಡೆಡ್ ಬೈ 2 ಅಂತ ಕೇಳಿದ್ರೆ ಅದ್ರದ್ದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನೀವೇನ್ ಹೇಳ್ಬೇಕು, 2 ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಎಡಿಟಿವ್ ಇನ್ವರ್ಸ್ ಅಂದ್ರೆ ನಾನು ನಿಮ್ಗೆ 2 ಕೇಳಿದ್ರೆ ನೀವು ಎಡಿಟಿವ್ ಇನ್ವರ್ಸ್ -2 ಅಂತ ಹೇಳ್ಬೇಕು. ಎರಡು ಆಡ್ ಮಾಡಿದ್ರೆ ರಿಸಲ್ಟ್ 0 ಸಿಗ್ತೈತಿ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 2 ಕೇಳಿದ್ರೆ 1 ಡಿವೈಡೆಡ್ ಬೈ 2 ಅಂತ ಹೇಳ್ಬೇಕು. ಎಡಿಟಿವ್ ಕೇಳಿದ್ರೆ -2 ಹೇಳ್ಬೇಕು. ಮಲ್ಟಿಪ್ಲಿಕೇಟಿವ್ ಕೇಳಿದ್ರೆ 1 ಡಿವೈಡೆಡ್ ಬೈ 2 ಅಂತ ಹೇಳ್ಬೇಕು. ಒಂದ್ ವೇಳೆ ನಾನು 1/3 ಕೇಳಿದೆ ಅಂತ ಅನ್ಕೊಳ್ಳಿ. 1/3 ಅದರದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಹೇಳಿ ಅಂತ ಹೇಳಿದೆ. 1/3 ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳಿದ್ರೆ ನೀವೇನ್ ಹೇಳ್ಬೇಕು, 3 ಅಂತ ಹೇಳ್ಬೇಕು. ಅಂದ್ರೆ ಇದು ಕೇಳಿದ್ರೆ ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಇದು ಕೇಳಿದ್ರೆ ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಅರ್ಥ ಆಯ್ತಾ? ಓಕೆ, ಒಟ್ ನಾ ಯಾವ ವ್ಯಾಲ್ಯೂ ಹೇಳ್ತೀನಿ ಅದ್ರದ್ದು ಅಪೋಸಿಟ್ ನೇಚರ್ ಫಾರ್ಮ್ ಅಲ್ಲಿ ಹೇಳ್ಬೇಕು ನೀವು. ಇದು ಮಲ್ಟಿಪ್ಲೈ ಇದ್ರೆ ನೀವು ಡಿವೈಡ್ ಫಾರ್ಮ್ ಅಲ್ಲಿ ಹೇಳ್ಬೇಕು. ಎಡಿಷನ್ ಅಂದ್ರೆ ನಾವು ಎಡಿಟಿವ್ ಕೇಳಿದ್ರೆ ನೀವು ಅದ್ರದ್ದು ಅಪೋಸಿಟ್ ನೇಚರ್ ಫಾರ್ಮ್ ಅಲ್ಲಿ ಇರೋದು ಹೇಳ್ಬೇಕು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಪ್ರಾಪರ್ಟಿ ಯಾವ್ದಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಏನು ಲಾಸ್ಟ್ ಪ್ರಾಪರ್ಟಿ ಯಾವ್ದಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಸಾರಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಎ ಅನ್ನೋದು ಒಂದು ನಂಬರ್ ತಗೊಳ್ಳಿ, ಬಿ ಕೂಡ ಒಂದು ರಿಯಲ್ ನಂಬರ್ ಆಗಿಂದ ತಗೊಳ್ಳಿ, ಸಿನು ರಿಯಲ್ ನಂಬರ್ನೇ ಆಗಿರ್ಬೇಕು. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನ್ ಹೇಳ್ತೈತಿ ಅಂದ್ರೆ ಎಗೆ ನೀವು ಮಲ್ಟಿಪ್ಲೈ ಮಾಡಿ ಬಿ ಪ್ಲಸ್ ಸಿ
ಈ ತರ ಕೊಟ್ರೆ ನೀವು a into b ಪ್ಲಸ್ ಸೈನ್ ಆಸ್ ಇಟ್ ಈಸ್ a into c. ನಾನು ಬೇಸಿಕಲಿ ಹೇಳಿದ್ದೇನೆ, ಈ ತರ ಕೊಟ್ರೆ ನೀವೇನ್ ಮಾಡ್ತೀರಿ, ಫಸ್ಟ್ outside value into first value in bracket, then outside value into second value in bracket. ಸೈನ್ ಏನೈತಿ ಅದೇ ಸೈನ್ ಇಡಬೇಕು. ಇದು ಏನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ, ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋದು. ಈ ವ್ಯಾಲ್ಯೂ ಜೋಡೆ ಈ ವ್ಯಾಲ್ಯೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಷ್ಟು ಮಾಡೀನಿ. ಈ ವ್ಯಾಲ್ಯೂ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ, ನಾನು ಸಪರೇಟ್ ಮಾಡಿದ್ದೇನೆ. ಈ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದು ಇದು ಎಲ್ಲ ಕೂಡ ಸಿಂಗಲ್ ಆಗಿ ಬಂದಿದೆ. ಸೊ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಎರಡು ವ್ಯಾಲ್ಯೂ ಸಪರೇಟ್ ಆಗಿ ಮಾಡಿದ್ದೇನೆ. ಅರ್ಥ ಆಯ್ತಾ? ಓಕೆ. ಈ ತರ ಕೊಟ್ರೆ ಹೀಗೆ ಬರಿಬೇಕು. ಇದು ಏನಾಗಿರ್ಬೇಕು, ರಿಯಲ್ ನಂಬರ್. ದಿಸ್ ಈಸ್ ಅ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ನೋಟ್ ಮಾಡ್ಕೊಳ್ಳಿ. ಒಂದ್ ವೇಳೆ a ಇಂಟು ಬಿ ಮೈನಸ್ ಸಿ ಕೊಟ್ರೆ ಇದ್ರಲ್ಲಿನೂ ಸೇಮ್ a into b minus a into c. This is belongs to real number ಆಗಿರ್ಬೇಕು. ರಿಯಲ್ ನಂಬರ್ ಆಗಿದ್ರೆ ಚೆಕ್ ಮಾಡಿ ರಿಯಲ್ ನಂಬರ್ ಆಗ್ತೈತಿ ಇಲ್ಲ ಅಂತ. ಒನ್ ಬೈ ಟೂ ಅಂತ ತಗೊಳ್ಳೋಣ. 1/2 1/3 ಪ್ಲಸ್ 1/4 ಅಂತ ತಗೊಳ್ಳೋಣ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಹೌದು, ಇದನ್ನ ಹೇಗೆ ಸಾಲ್ವ್ ಮಾಡೋದು? 1/2 ಇಂಟು 1/3 ಪ್ಲಸ್ 1/2 ಇಂಟು 1/4 ಅಂತ ತಗೋಬೇಕು. ಅಂದ್ರೆ a ಇಂಟು ಬಿ ಇಂಟು ಸಿ. 1/2 ಇಂಟು 1/3 ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು, ಇದ್ರದ್ದು ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಅಲ್ಲಿ ಇದೆ ಅಂದ್ರೆ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ. ಏನ್ ಬರ್ತೈತಿ, 1/6 ಪ್ಲಸ್ ಸೈನ್ ಆಸ್ ಇಟ್ ಈಸ್ ಇಲ್ಲಿ 1/8 ಬಂತು. ಇವೆರಡು ವ್ಯಾಲ್ಯೂದು LCM ತೆಗಿಬೇಕು. LCM ಹೇಗೆ ತೆಗಿತಾರೆ ಹೇಳಿದ್ದೇನೆ. HCF ಇಲ್ಲಿ LCM ಅಷ್ಟೇ ಬೇಕು. LCM ಹೇಗೆ ತೆಗಿತಾರೆ ಅಂತ ಹೇಳಿದ್ದೇನೆ. ಹೇಗೆ LCM ತೆಗಿತೀವಿ ನಾವು, ಈ ತರ. ಇಲ್ಲಿ 6 ತಗೊಳ್ಳಿ, ಇಲ್ಲಿ 8 ತಗೊಳ್ಳಿ, ಇದ್ರದ್ದು LCM ತೆಗಿಯೋಣ. 2 ಇನಿಷಿಯಲ್ ಪ್ರೈಮ್ ನಂಬರ್ ಯಾವ್ದಿರುತ್ತೆ ಅದು ಫಸ್ಟ್ ಸ್ಮಾಲೆಸ್ಟ್ ನಂಬರ್ ಇಂದ ಹೋಗೋಣ. 2 ತಗೊಳ್ಳಿ. 2 3s 2 4s. ಇವೆರಡು ಡಿಫ್ರೆಂಟ್ ನಂಬರ್ ಇದೆ. 3 LCM ಮಾಡುವಾಗ ಇಲ್ಲಿನೂ ವ್ಯಾಲ್ಯೂ ಕಂಪ್ಲೀಟ್ಲಿ ಸಾಲ್ವ್ ಮಾಡಬೇಕು, ಇಲ್ಲಿ ಕಂಪ್ಲೀಟ್ಲಿ ಡಿವೈಡ್ ಆಗೋ ತನ ಸಾಲ್ವ್ ಮಾಡಬೇಕು. LCM ಹೇಗೆ ಮಾಡ್ತೀವಿ ಅಂದ್ರೆ 3 1s 3, ಇಲ್ಲಿ 4 ಆಸ್ ಇಟ್ ಈಸ್ ಇಡ್ತೀವಿ, ಮತ್ತೆ 2 ವ್ಯಾಲ್ಯೂ ತಗೊಳ್ಳಿ, ಮತ್ತೆ 2 2 4 2 ಇಂಟು 1s ಅಂದ್ರೆ 2 1s 2 2 2s 4 2 3s 6 6 3s 18 ಅಂದ್ರೆ LCM ಏನಾಯ್ತು ಇಲ್ಲಿ 18 ಅನ್ನೋದು LCM ಆಯ್ತು. ಹೀಗಾದ್ರೂ ತಗೊಳ್ಳಿ, ಇಲ್ಲ ಡೈರೆಕ್ಟ್ ಇವು ಡಿನಾಮಿನೇಟರ್ ಅಲ್ಲಿರೋ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಅಂದ್ರೆ ಇದು LCM ಮೆಥಡ್ ಆಯ್ತು. ಇನ್ನೊಂದು ಕ್ರಾಸ್ ಚೆಕಿಂಗ್ ಮೆಥಡ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈಯಿಂಗ್ ಮೆಥಡ್ ಹೇಗೆ ಅಂದ್ರೆ 1/6 ಪ್ಲಸ್ 1/8 ಅಂತ ಕೊಟ್ರೆ ನೀವೇನ್ ಮಾಡ್ಬೇಕು, ಈ ವ್ಯಾಲ್ಯೂನ ಈ ವ್ಯಾಲ್ಯೂ ಮೇಲೆ ನ್ಯೂಮರೇಟರ್ ಅಲ್ಲಿರೋದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಇಲ್ಲಿ ಮೇಲೆ ಇರೋ ನ್ಯೂಮರೇಟರಿಗೆ ಮಲ್ಟಿಪ್ಲೈ ಮಾಡಬೇಕು. ದೆನ್ ಏನ್ ಮಾಡ್ಬೇಕು, ಇವೆರಡು ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಹೇಗೆ ಅಂದ್ರೆ ಫಸ್ಟ್ ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ 8 1 ಇಂಟು 8 ಆಯ್ತು, ಪ್ಲಸ್ ಸೈನ್ ಆಸ್ ಇಟ್ ಈಸ್ 6 ಇಂಟು 1 6 ಆಯ್ತು, ಡಿವೈಡೆಡ್ ಬೈ ದೀಸ್ 2 ನಂಬರ್ ಮಲ್ಟಿಪ್ಲೈ ಮಾಡಬೇಕು. ಇವೆರಡು ನಂಬರ್ ಏನ್ ಮಾಡಬೇಕು, ಮಲ್ಟಿಪ್ಲೈ. ಅಂದ್ರೆ 8 5 40 8 6 48 48 ಆಯ್ತು ತಾನೆ. ಓಕೆ, 48 ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನೀವು ಇದನ್ನ ಫರ್ದರ್ ಸಾಲ್ವ್ ಮಾಡಬೇಕು. ಹೇಗೆ,
ಫರ್ದರ್ ಸಾಲ್ವ್ ಮಾಡಬೇಕು, ಏನು ವ್ಯಾಲ್ಯೂ ಬರ್ತದೆ ಅಂತ ಹೇಳಬೇಕು. 8 ಪ್ಲಸ್ 6 ಅಂದರೆ 14 ಡಿವೈಡೆಡ್ ಬೈ 48. ಇವೆರಡು ಒಂದೇ ಟೇಬಲಲ್ಲಿ ಬರೋ ಹಾಗೆ ನಾವು ಕ್ಯಾನ್ಸಲ್ ಮಾಡಬೇಕು. 14 is a 14, 14 2 is a 26, 14 3 is a 42, 14 4 is a 14 ಬೇಡ, 12 is a 12, 12. ನೆಕ್ಸ್ಟ್ 8, 8 1 is a 8, 8 2 is a 16, ಬೇಡ. 6 ತಗೊಳ್ಳೋಣ, 6 14 ಬರಲ್ಲ. 7 ತಗೊಂಡ್ರೆ 7 2 is a 14, 7 3 is a 21, 7 4 is a 28, 7 5 is a 30, 7 6 is a 42, 7 7 is a 49, 7 7 is a 49 ಅದು 48 ಬರೋದಿಲ್ಲ. ಯಾವ ವ್ಯಾಲ್ಯೂ? 2 ವ್ಯಾಲ್ಯೂನೇ ತಗೊಳ್ಳೋಣ. 2 4 ತಗೊಂಡ್ರೆ ಕೆಳಗಿಂದ ಹೋಗ್ತೈತಿ, ಮ್ಯಾಲಿಂದ ಹೋಗಲ್ಲ. 2 ತಗೊಳ್ಳೋಣ. 2 7 is a 14, 2 2 is a 2 4 is a 7 was a 7, 7 2 is a 14, 7 3 is a 21, 7 4 is a 28 ಆಯಿತು. ಅಂದರೆ ಸಾಲ್ವ್ ಆಗೋದಿಲ್ಲ. ನೀವೇನು ಮಾಡಿ 7/24 ಅಂದರೆ 7/24 ಅನ್ನೋ ಒಂದು ವ್ಯಾಲ್ಯೂ ಬಂತು. ದಟ್ ಈಸ್ ದಿಸ್ ನಂಬರ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಆಗಿರಬೇಕು. ಅರ್ಥ ಆಯ್ತಾ? ಓಕೆ. ದೆನ್ ನೆಕ್ಸ್ಟ್ ಏನು ಮಾಡಿ ಅಂದರೆ ಈ ಪ್ರಾಪರ್ಟಿ ಹೇಗೆ ಅಪ್ಲೈ ಆಗ್ತೈತಿ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ತಗೊಳ್ಳಿ, ಸೇಮ್ ನಂಬರ್ ತಗೊಳ್ಳಿ, ಈ ಪ್ರಾಪರ್ಟಿ ಚೆಕ್ ಮಾಡೋಣ. ಏನಂದ್ರೆ 1/2 ತಗೊಳ್ಳಿ ಇಂಟು 1/3 ತಗೊಳ್ಳಿ ಮೈನಸ್ 1/4 ಅಂತ ತಗೊಳ್ಳೋಣ. ನೀವೇನ್ ಮಾಡಬೇಕು, ಹೀಗೆ ಡಿಸ್ಟ್ರಿಬ್ಯೂಟ್ ಆದ್ರೂ ಮಾಡಿ. ಸಿಂಪಲ್ ಮೆಥಡ್. ಡಿಸ್ಟ್ರಿಬ್ಯೂಟ್ ಮಾಡೋದು ಬೇಡ ಅಂದ್ರೆ ಇಲ್ಲಿ ಒಳಗಡೆ LCM ಬ್ರಾಕೆಟ್ ಅಲ್ಲಿ ಇರೋದನ್ನು ಫಸ್ಟ್ ಸಾಲ್ವ್ ಮಾಡಿ. ಬೋಡೋಮಾಸ್ ರೂಲ್ ಆದ್ರೂ ಅಪ್ಲೈ ಮಾಡಬೇಕು. ನಿಮ್ಗೆ ಒಂದ್ ವೇಳೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಂದ್ರೆ ನೀವು ಇದೇ ಪ್ರಾಪರ್ಟಿ ಅಪ್ಲೈ ಮಾಡಬೇಕು. ಕೊಟ್ಟಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಬೋಡೋಮಾಸ್ ರೂಲ್ ಅಪ್ಲೈ ಮಾಡಬೇಕು. ಬೋಡೋಮಾಸ್ ಅಲ್ಲಿ ನೀವು ಬ್ರಾಕೆಟ್ ಅಲ್ಲಿ ಇರೋದನ್ನ ಫಸ್ಟ್ ಏನ್ ಮಾಡ್ತೀರಿ, ಸಾಲ್ವ್ ಮಾಡ್ತೀರಿ. ಅಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಬ್ರಾಕೆಟಿಗೆ ಪ್ರಯಾರಿಟಿ ಫಸ್ಟ್ ಕೊಡ್ಬೇಕು. ಇದನ್ನ ನೀವು ಸಾಲ್ವ್ ಮಾಡ್ತೀರಿ. ಹೇಗೆ ಸಾಲ್ವ್ ಮಾಡ್ತೀರಿ, ಬೋಡೋಮಾಸ್ ಇಂದ ಸಾಲ್ವ್ ಮಾಡೋಣ, ಏನ್ ವ್ಯಾಲ್ಯೂ ಬರುತ್ತೆ ಅಂತ ಚೆಕ್ ಮಾಡೋಣ. ಇಲ್ಲಿ ಕ್ರಾಸ್ ಚೆಕಿಂಗ್ ಅಲ್ಲೇ ಮಾಡ್ರಿ, ಇಲ್ಲ LCM ಆದ್ರೂ ತೆಗೀರಿ. ಇದು 4 3 is a 12 ಅಂದ್ರೆ LCM 12 ಬಂತು. ಇಲ್ಲಿ 3 ಐತೆ ಅಂದ್ರೆ 3 ಟೇಬಲ್ ಒಳಗಡೆ 12 ಎಲ್ಲಿ ಬರ್ತೈತಿ, 4s are 12 ಅಂದ್ರೆ 3 4s are 12. 4 ಐತಿ ಇಂಟು 3 ಮಾಡಿದ್ರೆ 12 ಬರ್ತೈತಿ. ಅರ್ಥ ಆಯ್ತಾ? LCM ಹೀಗೆ ತೆಗಿತೀವಿ. ಫಸ್ಟ್ ಇವು ಎರಡು ನಂಬರ್ LCM ತೆಗೆದು ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಡಿನಾಮಿನೇಟರ್ ಅಲ್ಲಿ 12 ವ್ಯಾಲ್ಯೂ ಇಡಬೇಕು. 12 ವ್ಯಾಲ್ಯೂ ಇಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ 3 ಇದೆ, ಇಲ್ಲಿ 3ಗೆ ನೀವು ಯಾವ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ಅಂತ ನೋಡಿ ಇಲ್ಲಿ ಆ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. 4ಗೆ ನೀವು ಏನ್ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ಅಂತ ನೋಡಿ ಆ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. ಓಕೆ. ನೆಕ್ಸ್ಟ್ ಏನು, ಇಲ್ಲಿ ಔಟ್ಸೈಡ್ 1/2 ಆಸ್ ಇಟ್ ಈಸ್ ಇಡಿ, ಇದು ಬ್ರಾಕೆಟ್ ಅಲ್ಲಿ 1 into 4 4 minus 3 that is 1/12 ಆಯ್ತು. ಅಂದ್ರೆ ಇಲ್ಲಿ ಹೇಗೆ ಬಂತು, 1/2 into 1/12. ನೀವೇನ್ ಮಾಡ್ರಿ, ಸಿಂಪಲ್ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ರಿ, ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ರಿ. 1/24 ಅಂತ ಬಂತು. ಅಂದ್ರೆ ಹೀಗಾದ್ರೂ ಬೋಡೋಮಾಸ್ ಮಾಡೋಣ. ಏನ್ ಬಂತು ನಮ್ಗೆ, 1/24 ಬಂತು ವ್ಯಾಲ್ಯೂ. ಏನು, 1/24. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯಿಂದ ಹೇಗೆ ಬರುತ್ತೆ ಅಂತ ನೋಡೋಣ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದ್ರೆ ಈ ಸೆಕೆಂಡ್ ಪ್ರಾಪರ್ಟಿ ಅಪ್ಲೈ ಮಾಡತ್ತೀವಿ. ಏನು, 1/2 ಇಂಟು 1/3 minus 1/4. Distributive property 1/2 into 1/3 minus 1/2 into 1/4. ನೆಕ್ಸ್ಟ್ ಏನ್ ಮಾಡಬೇಕು,
numerator multiply, denominator multiply. 1 divided by 6 minus 1 divided by 8. ಸೇಮ್ ಹಿಂದೆ ಏನ್ ಮಾಡಿದ್ರಿ, ಇವು ಎರಡು ತರದ್ದು ಎಲ್ ಸಿ ಎಂ ತೆಗ್ದಿದ್ರಿ. ಏನಂತ ಬಂದಿತ್ತು ಎಲ್ ಸಿ ಎಂ? 8 5 40, 8 6 48. 48. ಹಾಗಾದ್ರೆ ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಡಿಸ್ಟ್ರಿಬ್ಯೂಟಿವ್ ಮಾಡಿದಾಗ ಇಲ್ಲಿ ಬೇರೆ ವ್ಯಾಲ್ಯೂ ಸಿಗತ್ತೆ ಇಲ್ಲ ಅದೇ ವ್ಯಾಲ್ಯೂ ಸಿಗತ್ತೆ ಅಂತ ಚೆಕ್ ಮಾಡೋಣ. ಎಲ್ ಸಿ ಎಂ 48 ಬಂತು. 48 ಬಂತು ಎಲ್ ಸಿ ಎಂ. ಹೌದು 48 ಆಯ್ತು ಎಲ್ ಸಿ ಎಂ. ಅಂದ್ರೆ 6ಗೆ ನೀವು ಏನ್ ಮಲ್ಟಿಪ್ಲೈ ಮಾಡಿದ್ರೆ 48 ಬರ್ತೈತಿ. 6 5 4, 6 5 30, 6 6 36, 6 7 42, 6 8 48. ಅಂದ್ರೆ 8 into 6. ಓಕೆ, ಅಂದ್ರೆ 8 minus 6. 8 ಅಲ್ಲಿ 6 ಹೋದ್ರೆ 2, 2 1s are 2, 2 2s are 4, 2 4s are 8. ಅಂದ್ರೆ ಏನ್ ಬಂತು ವ್ಯಾಲ್ಯೂ? 1 divided by 24. ಎರಡು ಸೇಮ್ ಬಂತು ವ್ಯಾಲ್ಯೂ. ನೀವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಆದ್ರೂ ಅಪ್ಲೈ ಮಾಡಿ, ಇಲ್ಲ ಬೋಡಮಾಸ್, ನಿಮ್ಗೆ ಯಾವ್ದು ಈಸಿ ಆಗ್ತೈತಿ ಅದು ನೀವು ಅಪ್ಲೈ ಮಾಡಿ. ಹಾಗಾದ್ರೆ ಇಲ್ಲಿ 1/24 ದಿಸ್ ಈಸ್ ಅ ರಿಯಲ್ ನಂಬರ್. ಹಾಗಾದ್ರೆ ಈ ಪ್ರಾಪರ್ಟಿನೂ ಸ್ಯಾಟಿಸ್ಫೈ ಆಯ್ತು ತಾನೆ? ಸಾಲ್ವ್ ಮಾಡೋಣ. ಓಕೆ, ಹಾಗಾದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯಲ್ಲಿ ಎರಡು ಪ್ರಾಪರ್ಟೀಸ್ ನ ನೋಡಿದ್ರಿ ನೀವು. ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇದಿಷ್ಟು ಸಾಕು. ನೆಕ್ಸ್ಟ್ ನಾನು ನಿಮ್ಗೆ ಐಡೆಂಟಿಟೀಸ್ ಹೇಳ್ತೀನಿ. ಐಡೆಂಟಿಟೀಸ್ ಹೇಳಿ, ಇಕ್ವೇಶನ್ ಅಂದ್ರೆ ಏನಂತ ಹೇಳ್ತೀನಿ, ಟೈಪ್ಸ್ ಆಫ್ ಇಕ್ವೇಶನ್ ಹೇಳ್ತೀನಿ. ಟೈಪ್ಸ್ ಆಫ್ ಇಕ್ವೇಶನ್ ಆದ್ಮೇಲೆ ಏನ್ ಹೇಳ್ತೀನಿ ಅಂದ್ರೆ, ಟೈಪ್ಸ್ ಆಫ್ ಇಕ್ವೇಶನ್ ಆದ್ಮೇಲೆ ನೆಕ್ಸ್ಟ್ ನಾನು ಹೇಳೋದು ಯಾವ್ದಂದ್ರೆ ಮೆಥಡ್ಸ್ ಆಫ್ ಸಾಲ್ವಿಂಗ್ ಇಕ್ವೇಶನ್ ಆರ್ ಎಕ್ಸ್ಪ್ರೆಷನ್ ಇಲ್ಲ ಇಕ್ವೇಶನ್ ನ ಹೇಗೆ ಸಾಲ್ವ್ ಮಾಡಬೇಕು, ಕೆಲವೊಂದಿಷ್ಟು ಮೆಥಡ್ಸ್ ಇದಾವೆ. ಅವು ಪ್ರತಿಯೊಂದು ಮೆಥಡ್ಸ್ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.